ಪುರಂದರದಾಸರು ಒಬ್ಬ ವ್ಯಾಪಾರಿ. ಅದು ಸಾಧಾರಣ ವ್ಯಾಪಾರಿ ಅಲ್ಲ, ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ವ್ಯಾಪಾರೀಸ್ ಆಫ್ ವಿಜಯನಗರ. ಸೊ ಒಂದಿನ ಸೀನಪ್ಪ ನಾಯಕ ಅಂಗಡಿನಲ್ಲಿ ಇದ್ದಾಗ ಒಬ್ಬ ಬಡ ಬ್ರಾಹ್ಮಣ ಅವರ ಅಂಗಡಿಗೆ ಬಂದು, ನಾನು ನನ್ನ ಮಗನ್ ಮುಂಜಿ ಮಾಡಬೇಕು, ಪುನಃ ಕೆಲಸ ಮಾಡಬೇಕು, ಸೊ ನನಗೆ ಸ್ವಲ್ಪ ಹಣದ ಸಹಾಯ ಮಾಡಿ ಅಂತ ಕೇಳಿದಾಗ ಪುರಂದರದಾಸರು ಸೀನಪ್ಪ ನಾಯಕ ನಾನ್ ಒಂದ್ ದಮಡಿ ಕಾಸು ಕೊಡಲ್ಲ ನಿನ್ಗೆ, ಹೋಗು, ನಾನು ತುಂಬಾ ಕಷ್ಟಪಟ್ಟು ಸಂಪಾದಿಸಿರೋದು, ನಾ ಹೇಗ್ ಸುಮ್ನೆ ಕೊಡಕ್ಕಾಗತ್ತೆ ಅಂತ ಕಳ್ಸ್ಬಿಡ್ತಾನೆ. ಸೊ ಈ ಬಡ ಬ್ರಾಹ್ಮಣ ಏನ್ ಮಾಡ್ತಾನೆ, ಡೈರೆಕ್ಟ್ ಹೋಗಿ ಸೀನಪ್ಪ ನಾಯಕನ ಮನೆಗೆ ಹೋಗಿ ಅವರ ಧರ್ಮಪತ್ನಿ ಆದಂತಹ ಸರಸ್ವತಿ ಬಾಯಿ ಅವ್ರ ಹತ್ರ ಕೇಳ್ಕೊತಾನೆ. ಇದ್ದಿದ್ ಒಂದೇ ಒಂದು ಅಮೂಲ್ಯವಾದ ವಸ್ತು ಮೂಗುತಿ. ಅದನ್ನ ತುಂಬಾ ಯೋಚನೆ ಮಾಡಿ, ಬಿಕಾಸ್ ಏನ್ ಗಂಡನ್ ಗೊತ್ತಾಗ್ಬಿಟ್ರೆ ಮತ್ತೆ ಏನ್ ಕತೆ, ಮೂಗುತಿನ ತೆಗ್ದು ಕೊಟ್ಟಾಗ ಆ ಬ್ರಾಹ್ಮಣ ವಾಪಸ್ ಏನ್ ಮಾಡ್ತಾನೆ, ಡೈರೆಕ್ಟ್ ಸೀನಪ್ಪ ನಾಯಕನ ಅಂಗಡಿಗೆ ಹೋಗಿ, ಇವಾಗ ನೋಡಿ ನಾನು ದಾನ ಕೇಳ್ತಾ ಇಲ್ಲ, ಮೂಗುತಿ ಕೊಡ್ತಾ ಇದ್ದೀನಿ, ದುಡ್ಡು ಕೊಡಿ. ಸೀನಪ್ಪ ನಾಯಕನು ಒಂದು ಕೋಪ ಬರುತ್ತೆ, ಎಷ್ಟು ಕೋಪ ಬರುತ್ತೆ, ಬಿಕಾಸ್ ಹಿ ವಾಸ್ ಎ ಜುವೆಲ್ಲರ್. ಅವ್ರ ತಕ್ಷಣ ಗೊತ್ತಾಗ್ಬಿಡುತ್ತೆ ಹೆಂಡತಿ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಎಷ್ಟು ಕೋಪ ಬರುತ್ತೆ ಅಂದ್ರೆ ತಡ್ಕೊಳಕ್ ಆಗದೆ ಇರುವಷ್ಟು ಕೋಪ. ಆ ಮೂಗುತಿನ ಅಲ್ಲಿ ಅಲ್ಮೈರಾನಲ್ಲಿ ಹಾಕಿ ಮನೆಗೆ ತಾರ್ಗಾಲ್ ಮಾರ್ಗಾಲ್ ಹಾಕೊಂಡು ಹೋಗ್ತಾರೆ. ಅಂಡ್ ಹೋಗಿ ಹಿ ಕನ್ಫ್ರಂಟ್ಸ್ ಹಿಸ್ ವೈಫ್, ಏನಿದು, ನನ್ನ ಪರ್ಮಿಷನ್ ಇಲ್ದೆ ನಾನು ಕಷ್ಟಪಟ್ಟು ಸಂಪಾದಿಸಿ ನಿನ್ ಕೊಟ್ಟಿರುವಂತಹ ಮೂಗುತಿ ನಿನ್ ಕೊಡಕ್ ಹೆಂಗ್ ಧೈರ್ಯ ಬಂತು ಅಂತ ಕೇಳಿದಾಗ ಸರಸ್ವತಿ ಬಾಯಿಗೆ ಒಂಥರ ಮನಸ್ಸಲ್ಲಿ ತುಂಬಾ, ಶಿ ವಾಸ್ ವೆರಿ ಡಿಸ್ಟರ್ಬ್. ದೇವ್ರ ಮನೆಗೆ ಹೋಗಿ ಬಾಗಿಲು ಹಾಕೊಂಡು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡಾಗ ಕೈನಲ್ಲಿ ತೆಗೆದು ನೋಡ್ತಾಳೆ, ಅದೇ ಮೂಗುತಿ ಮತ್ತೆ ಕೈನಲ್ಲಿ ಇರುತ್ತೆ. ಅದನ್ನ ಹೋಗಿ ಸೀನಪ್ಪ ನಾಯಕನಿಗೆ ಕೊಟ್ಟಾಗ ದ್ಯಾಟ್ ವಾಸ್ ದ ಮೂಮೆಂಟ್ ಆಫ್ ರಿಯಲೈಸೇಷನ್, ಟರ್ನಿಂಗ್ ಪಾಯಿಂಟ್. ಸೀನಪ್ಪ ನಾಯಕನಿಗೆ ಗೊತ್ತಾಯ್ತು, ಇದು ಯಾರು ಸಾಧಾರಣವಾದ ಬಡ ಬ್ರಾಹ್ಮಣ ಅಲ್ಲ, ಇದು ಸಾಕ್ಷಾತ್ ವಿಠಲನೇ ಬಂದು ನನ್ಗೆ ಅರಿವು ಮೂಡಿಸೋದಕ್ಕೆ ಮಾಡಿದಾನೆ ಅಂತ. ಆ ಟರ್ನಿಂಗ್ ಪಾಯಿಂಟ್ ಆಗಿದ ತಕ್ಷಣ ಅವ್ರ ಹತ್ರ ಇದ್ದಿದ್ದ ಎಲ್ಲ ಧನ, ಆಮೇಲೆ ಮನೆ ಎಲ್ಲನವನ್ನು ಅವರು ದಾನ ಮಾಡಿ, ಸರಿ ಅಲ್ಲಿಂದ ಅವರ ಸೆಕೆಂಡ್ ಚಾಪ್ಟರ್ ಶುರು ಆಗತ್ತೆ. ಅವರು ಹಂಪಿಯಲ್ಲಿ ವ್ಯಾಸತೀರ್ಥರ ಹತ್ರ ಹೋಗ್ತಾರೆ. ಅಲ್ಲಿ ವ್ಯಾಸತೀರ್ಥರು ಅವರಿಗೆ ಈ ಹರಿದಾಸ ಪರಂಪರೆಯಲ್ಲಿ ಅವ್ರನ್ನ ಸೇರಿಸ್ಕೊಂಡು ಅವರಿಗೆ ಪುರಂದರದಾಸ ಅಂತ ನಾಮಧೇಯ ಮಾಡ್ತಾರೆ. ಪೂರ್ತಿ ನೋಡ್ಬೇಕು ಅಂತಿದ್ರೆ 100ಕ್ಕೆ100 ಕರ್ನಾಟಕದ ಯೂಟ್ಯೂಬ್ ಚಾನೆಲ್ನಲ್ಲಿ ಸಿಗುತ್ತೆ, ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಕೂಡ ಮಾಡಿ.